ಕರ್ನಾಟಕ ಬಿಜೆಪಿಯ ವಲಯದಲ್ಲಿ ಈಗ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿರುವ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರ ನಡುವಿನ ಬಹಿರಂಗ ಸಮರ ಈಗ ಪಕ್ಷದೊಳಗಿನ ರಾಜಕೀಯ ಚಿತ್ರಣವನ್ನೇ ಬದಲಿಸುತ್ತಿದೆಯಾ? ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಿವೈ ವಿಜಯೇಂದ್ರ ಅವರ ನಡುವಿನ ಆರೋಪ ಪ್ರತ್ಯಾರೋಪಗಳು ಕೇವಲ ಇಬ್ಬರು ನಾಯಕರ ಜಗಳವೋ ಅಥವಾ ಲಿಂಗಾಯತ ಸಮುದಾಯದ ವರ್ಚಸ್ಸಿಗೆ ಧಕ್ಕೆ ತರುತ್ತಿರುವ ವಿದ್ಯಮಾನವೋ? ಈ ಆಂತರಿಕ ಕಚ್ಚಾಟದ ಲಾಭವನ್ನ ಪಡೆಯಲು ಬೇರೆ ಸಮುದಾಯದ ನಾಯಕರು ಯಾವ ರೀತಿ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಪಕ್ಷದ ಭದ್ರಕೋಟೆಯಾಗಿ ದಶಕಗಳಿಂದ ಗುರುತಿಸಿಕೊಂಡಿರುವ ಲಿಂಗಾಯತ ಮತ ಬ್ಯಾಂಕ್ ಪ್ರಸ್ತುತ ಆಂತರಿಕ ನಾಯಕತ್ವದ ತೀವ್ರ ಸಂಘರ್ಷದಿಂದಾಗಿ ದೊಡ್ಡ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. ಈ ಬಿಕ್ಕಟ್ಟಿನ ಕೇಂದ್ರ ಬಿಂದುವಾಗಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ನಡುವಿನ ಬಹಿರಂಗ ವಾಗ್ದಾಳಿಗಳು ಹಾಗೂ ರಾಜಕೀಯ ಸಮರ ನಿರಂತರವಾಗಿ ಮುಂದುವರೆದಿವೆ. ಈ ಭಿನ್ನಮತವು ಕೇವಲ ಇಬ್ಬರು ನಾಯಕರ ನಡುವಿನ ವೈಯಕ್ತಿಕ ಪೈಪೋಟಿಯಾಗಿ ಉಳಿಯದೆ ಪಕ್ಷದ ರಾಜಕೀಯ ಬಲವನ್ನ ಕುಂಠಿತಗೊಳಿಸುತ್ತಿದೆ ಮತ್ತು ಇತರ ಹಿಂದುಳಿದ ಹಾಗೂ ಪ್ರಬಲ ಸಮುದಾಯಗಳಿಗೆ ಬಿಜೆಪಿ ನಾಯಕತ್ವವನ್ನ ಹಸ್ತಾಂತರಿಸಲು ಪ್ರೇರೇಪಿಸುವ ರಾಜಕೀಯ ವಾತಾವರಣವನ್ನ ನಿರ್ಮಿಸುತ್ತಿದೆ. ಈ ಸಂಘರ್ಷದ ರಾಜಕೀಯ ಪರಿಣಾಮವಾಗಿ ಮಾರ್ಚ್ 26, 2025ರಂದು ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಅವಧಿಗೆ ಉಚ್ಚಾಟಿಸಿತು. ಈ ಕಠಿಣ ಕ್ರಮ ಕೈಗೊಳ್ಳುವ ಮುನ್ನ ಯತ್ನಾಳ್ ಅವರಿಗೆ ಡಿಸೆಂಬರ್ 2, 2024 ಮತ್ತು ಫೆಬ್ರವರಿ 10, 2025ರಂದು ಶೋಕಾಸ್ ನೋಟಿಸ್ಗಳನ್ನು ಜಾರಿ ಮಾಡಲಾಗಿತ್ತು. ಯತ್ನಾಳ್ ಅವರೊಂದಿಗೆ ಗುರುತಿಸಿಕೊಂಡಿದ್ದ ಬಂಡಾಯ ಶಾಸಕ ಬಿಪಿ ಹರೀಶ್ ಅವರಿಗೂ ಶಿಸ್ತು ಸಮಿತಿಯು ನೋಟಿಸ್ ನೀಡಿತ್ತು. ಈ ರಾಜಕೀಯ ಕ್ರಮದ ಹೊರತಾಗಿಯೂ ಯತ್ನಾಳ್ ಬಣವು ವಿಜಯೇಂದ್ರ ಅವರ ವಿರುದ್ಧದ ಹೋರಾಟವನ್ನ ನಿಲ್ಲಿಸಲೇ ಇಲ್ಲ. ಬಹಿರಂಗ ವೇದಿಕೆಗಳಲ್ಲಿ ಯತ್ನಾಳ್ ಅವರು ವಿಜಯೇಂದ್ರ ಅವರನ್ನು ಕಲೆಕ್ಷನ್ ಮಾಸ್ಟರ್ ಎಂದು ಕರೆದಿದ್ದು ಇವರ ತಂದೆ ಬಿಎಸ್ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ವಿಷಯಗಳನ್ನು ನಿರಂತರವಾಗಿ ಪ್ರಸ್ತಾಪಿಸ್ತಾ ಇದ್ದಾರೆ. ಯತ್ನಾಳ್ ಮತ್ತೊಂದು ಗಂಭೀರ ಆರೋಪವನ್ನ ಉಲ್ಲೇಖಿಸಿ ವಿಜಯೇಂದ್ರ ಅವರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ಹೊಂದಾಣಿಕೆಯಿಂದ ಎಂದು ಪ್ರತಿಪಾದಿಸಿದ್ದಾರೆ. ಕಾಂಗ್ರೆಸ್ ತನ್ನ ಪ್ರಬಲ ಆಕಾಂಕ್ಷಿ ನಿಂಗರಾಜ್ ಗೌಡ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿದ್ದರಿಂದಲೇ ವಿಜಯೇಂದ್ರ ಅವರ ಗೆಲುವು ಸಾಧ್ಯವಾಯಿತು ಎಂದು ಇವರು ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ಅಲ್ಲದೆ ಯಡಿಯೂರಪ್ಪ ಕುಟುಂಬವು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ಸೋಲಿಗೆ ಕಾರಣವಾಗಿದೆ ಎಂಬ ಗಂಭೀರ ಆರೋಪವನ್ನ ಯತ್ನಾಳ್ ಮಾಡಿದ್ದಾರೆ. ಈ ದಾಳಿಗೆ ಪ್ರತಿಯಾಗಿ ವಿಜಯೇಂದ್ರ ಬಣದ ಪ್ರಮುಖ ನಾಯಕರಾದ ಎಂಪಿ ರೇಣುಕಾಚಾರ್ಯ, ಬಿಸಿ ಪಾಟೀಲ್ ಮತ್ತು ಸುಬ್ರಹ್ಮಣ್ಯ ನಾಯ್ಡು ಅವರು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ತುರ್ತು ಸಭೆಗಳನ್ನ ನಡೆಸಿ ಯತ್ನಾಳ್ ಅವರ ಉಚ್ಚಾಟನೆಯನ್ನ ತೀವ್ರವಾಗಿ ಸಮರ್ಥಿಸಿಕೊಂಡಿದ್ದಾರೆ ಮತ್ತು ಬಂಡಾಯ ನಾಯಕರನ್ನು ಕಾಂಗ್ರೆಸ್ನ ಏಜೆಂಟ್ಗಳು ಎಂದು ಬಣ್ಣಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರಂತಹ ನಾಯಕರು ವಿಜಯೇಂದ್ರ ಅವರನ್ನು ಬಚ್ಚ, ಇನ್ನು ಮಗು ಎಂದು ಹೀಯಾಳಿಸಿದ್ದು ಇವರು ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಪೂರ್ಣ ಅನರ್ಹರು ಎಂದು ಕಟುವಾಗಿ ಟೀಕಿಸಿದ್ದಾರೆ. ಇನ್ನು ಸ್ನೇಹಿತರೆ, ಲಿಂಗಾಯತ ಸಮುದಾಯದ ಅತ್ಯುನ್ನತ ರಾಜಕೀಯ ಪ್ರತಿನಿಧಿಗಳಾಗಿದ್ದ ಬಿಎಸ್ ಯಡಿಯೂರಪ್ಪ ಮತ್ತು ಇವರ ಕುಟುಂಬದ ವಿರುದ್ಧ ಯತ್ನಾಳ್ ಅವರು ಮಾಡಿರುವ ವೈಯಕ್ತಿಕ ದಾಳಿಗಳು ಇಡೀ ಲಿಂಗಾಯತ ಸಮುದಾಯಕ್ಕೆ ಭಾರಿ ಮುಜುಗರವನ್ನ ಉಂಟು ಮಾಡಿವೆ. ವಿಶೇಷವಾಗಿ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರೇ ಅಲ್ಲ, ಬದಲಿಗೆ ಇವರು ಸಣ್ಣ ಒಬಿಸಿ ವರ್ಗವಾದ ಬಳೆಗಾರ ಶೆಟ್ಟರು ಸಮುದಾಯದವರು ಮತ್ತು ಕೇವಲ ಬ್ಲಾಕ್ ಮೇಲ್ ತಂತ್ರದ ಮೂಲಕ ಲಿಂಗಾಯತ ನಾಯಕತ್ವವನ್ನ ಬಳಸಿಕೊಳ್ತಾ ಇದ್ದಾರೆ ಎಂದು ಯತ್ನಾಳ್ ಹೇಳಿರುವುದು ಸಮುದಾಯದ ಘನತೆಗೆ ಧಕ್ಕೆ ತಂದಿದೆ. ಈ ರಾಜಕೀಯ ಕಲಹವು ಲಿಂಗಾಯತ ಸಮುದಾಯದ ಪ್ರಭಾವಿ ಧಾರ್ಮಿಕ ಮಠಗಳಿಗೂ ವ್ಯಾಪಿಸಿದೆ. ವಿಜಯೇಂದ್ರ ಅವರ ನಾಯಕತ್ವವನ್ನು ರಕ್ಷಿಸಲು ರಂಭಾಪುರಿ ಶ್ರೀಗಳ ನೇತೃತ್ವದ ಪಂಚಪೀಠಗಳು ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸಿದ್ರೆ, ಮತ್ತೊಂದು ಕಡೆ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಮುಖ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಯತ್ನಾಳ್ ಅವರ ಪರವಾಗಿ ನಿಂತಿದ್ದಾರೆ. ಆದರೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಇತ್ತೀಚೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಕೂಡಲ ಸಂಗಮ ಪೀಠದ ಮುಖ್ಯಸ್ಥ ಸ್ಥಾನದಿಂದ ಕೆಳಗಿಳಿಸಲು ತೆಗೆದುಹಾಕಲು ನಿರ್ಧರಿಸಿರುವುದು ಸಮುದಾಯದ ಧಾರ್ಮಿಕ ಮತ್ತು ಸಾಮಾಜಿಕ ರಾಜಕೀಯ ಒಡಕನ್ನ ಮತ್ತಷ್ಟು ಉಲ್ಬಣಗೊಳಿಸಿದೆ. ಲಿಂಗಾಯತ ಸಮುದಾಯದೊಳಗಿನ ಈ ಬಿರುಕನ್ನ ನಿಯಂತ್ರಿಸಲು ಉಭಯ ಬಣಗಳು ಸಮುದಾಯದ ಸಮಾವೇಶಗಳನ್ನ ಆಯೋಜಿಸಲು ಮುಂದಾಗಿದ್ವು. ವಿಜಯೇಂದ್ರ ಬೆಂಬಲಿಗರು ದಾವಣಗೆರೆ
ದಾವಣಗೆರೆಯಲ್ಲಿ ವೀರಶೈವ ಮಹಾಸಂಗಮ ಆಯೋಜಿಸಲು ಸಿದ್ಧತೆಯನ್ನ ನಡೆಸಿದ್ರೆ ಇದನ್ನ ಎದುರಿಸಲು ಯತ್ನಾಳ್ ಬಣವು ಅದೇ ದಾವಣಗೆರೆಯಲ್ಲಿ ಬೃಹತ್ ಹಿಂದೂ ಸಮಾವೇಶವನ್ನ ನಡೆಸುವುದಾಗಿ ಘೋಷಿಸಿತ್ತು. ಈ ರೀತಿಯ ಸಮಾವೇಶಗಳ ಪೈಪೋಟಿಯು ಪ್ರಬಲ ಲಿಂಗಾಯತ ಸಮುದಾಯವನ್ನ ಉಪಜಾತಿಗಳ ಆಧಾರದ ಮೇಲೆ ಧ್ರುವೀಕರಿಸುತ್ತಿದ್ದು ರಾಜಕೀಯವಾಗಿ ಸಮುದಾಯದ ಬಲವನ್ನ ಸಂಪೂರ್ಣವಾಗಿ ನಾಶಪಡಿಸುತ್ತಿದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಲಿಂಗಾಯತ ನಾಯಕರ ಈ ನಿರಂತರ ಬೀದಿ ಜಗಳವು ಬಿಜೆಪಿಯೊಳಗಿನ ಇತರ ಪ್ರಭಾವಿ ಸಮುದಾಯಗಳಾದ ಒಕ್ಕಲಿಗ, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಾಯಕರಿಗೆ ಪಕ್ಷದ ನಾಯಕತ್ವವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಗೋಲ್ಡನ್ ಆಪರ್ಚುನಿಟಿಯನ್ನ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಲಿಂಗಾಯತ ಸಮುದಾಯದ ಆಂತರಿಕ ಕಲಹದಿಂದಾಗಿ ಪಕ್ಷದ ರಾಜಕೀಯ ರಚನೆ ಶಿಥಿಲಗೊಳ್ತಾ ಇರುವುದನ್ನ ಮನಗಂಡಿರುವ ಹೈಕಮಾಂಡ್ ಸಹ ಪರ್ಯಾಯ ಸಮುದಾಯಗಳ ನಾಯಕತ್ವವನ್ನ ಪ್ರೋತ್ಸಾಹಿಸುವ ನಿಲುವನ್ನ ತಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ ರಾಜಕೀಯ ಬೆಳವಣಿಗೆ ಎಂದರೆ 2026 ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಕ್ರಾಸ್ ವೋಟಿಂಗ್ ಅಡ್ಡ ಮತದಾನದ ವಿವಾದ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಧಿಕೃತ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿಯೇ ಮತವನ್ನ ಚಲಾಯಿಸಿ ತಮ್ಮ ಪಕ್ಷ ನಿಷ್ಠೆಯನ್ನ ಪ್ರದರ್ಶಿಸಿದ್ರು. ಇದನ್ನ ಅತ್ಯಂತ ಚತುರತೆಯಿಂದ ಬಳಸಿಕೊಂಡ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತು ಪ್ರತಾಪ್ ಸಿಂಹ ಅವರನ್ನೊಳಗೊಂಡ ಬಂಡಾಯ ತಂಡವು ದೆಹಲಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರಲು ಪ್ರಾರಂಭಿಸಿವೆ. ಯತ್ನಾಳ್ ಅವರ ಉಚ್ಚಾಟನೆಯನ್ನ ತಕ್ಷಣವೇ ರದ್ದುಗೊಳಿಸಬೇಕು ಮತ್ತು 2028 ವಿಧಾನಸಭಾ ಚುನಾವಣೆಯನ್ನ ಎದುರಿಸಲು ಯತ್ನಾಳ್ ಅವರನ್ನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಿಸಬೇಕು ಮತ್ತು ಪಕ್ಷದ ಸಾರಥ್ಯವನ್ನ ಇವರಿಗೆ ನೀಡಬೇಕು ಎಂಬ ಹೊಸ ಬೇಡಿಕೆಯನ್ನ ಈ ಬಣ ಮುಂದಿಟ್ಟಿದೆ. ವಿಜೇಂದ್ರ ಅವರ ವೈಫಲ್ಯವನ್ನ ಸಾಬೀತುಪಡಿಸಲು ಬಂಡಾಯ ನಾಯಕರು ಶಾಸಕ ಸಿಟಿ ರವಿ ಅವರ ನೇತೃತ್ವದ ಅಡ್ಡ ಮತದಾನ ತನಿಖಾ ಸಮಿತಿಯ ವರದಿಯನ್ನ ಬಳಸಿಕೊಳ್ತಾ ಇದ್ದಾರೆ. ಸಿಟಿ ರವಿ ಮತ್ತು ಆರ್ ಅಶೋಕ್ ಅವರಂತಹ ಒಕ್ಕಲಿಗ ಮುಖಂಡರು ದಕ್ಷಿಣ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಹಿಂದುಳಿದ ವರ್ಗಗಳ ಮೈತ್ರಿಯನ್ನ ಬಲಪಡಿಸುವ ಮೂಲಕ ಪಕ್ಷದ ನಾಯಕತ್ವವನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳಲು ನಾನಾ ರೀತಿಯ ಪ್ರಯತ್ನಗಳನ್ನ ತೆರೆಮರೆಯ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಬಿಜೆಪಿಯಲ್ಲಿ ನಡೀತಾ ಇರುವ ಈ ಆಂತರಿಕ ಜಾತಿ ಕಲಹಗಳ ನೇರ ಮತ್ತು ಗರಿಷ್ಠ ಲಾಭವನ್ನ ಆಡಳಿತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷವು ಪಡೆದುಕೊಳ್ತಾ ಇದೆ. ಮೇ 28, 2026 ಹಿರಿಯ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ ನಂತರ ಜೂನ್ 3, 2026 ಪ್ರಬಲ ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಈ ಮೂಲಕ ಕಾಂಗ್ರೆಸ್ ತನ್ನ ಸಾಂಪ್ರದಾಯಿಕ ಅಹಿಂದ ಮತಗಳೊಂದಿಗೆ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳನ್ನ ಸಂಪೂರ್ಣವಾಗಿ ತನ್ನತ್ತ ಕ್ರೋಢೀಕರಿಸಲು ಭದ್ರವಾದ ಬುನಾದಿಯನ್ನ ಹಾಕಿದೆ. ಒಟ್ಟಾರೆಯಾಗಿ ಕರ್ನಾಟಕ ಬಿಜೆಪಿಯ ಲಿಂಗಾಯತ ನಾಯಕರ ಈ ಸುದೀರ್ಘ ಸಂಘರ್ಷವು ಭವಿಷ್ಯದಲ್ಲಿ ಅತ್ಯಂತ ಗಂಭೀರವಾದ ರಾಜಕೀಯ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಬೀರಲಿದೆ ಎಂದು ರಾಜಕೀಯ ವಿಶ್ಲೇಷಣೆಗಳು ಸೂಚಿಸುತ್ತವೆ. ಯತ್ನಾಳ್ ಅವರು ಈಗಾಗಲೇ ವಿಜಯದಶಮಿಯ ಒಳಗೆ ಹೊಸ ಪ್ರಾದೇಶಿಕ ಪಕ್ಷವನ್ನ ಸ್ಥಾಪಿಸುವ ಎಚ್ಚರಿಕೆಯನ್ನ ನೀಡಿದ್ದು, ಇದು ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಮತಗಳನ್ನ ವಿಭಜಿಸುವ ಅಪಾಯವನ್ನ ತಂದೊಡ್ಡಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್